ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ನಾರದರ ಪೂರ್ವಚರಿತ್ರೆ ಅವಶಿಷ್ಟ ಭಾಗ ಎಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಏವಂ ನಿಶಮ್ಯ ಭಗವಾನ್ ದೇವರ್ಷೇ ಜನ್ಮ ಕರ್ಮ ಚ ಭೂಯ ಪಪೃಚ್ಛ ತಂ ಬ್ರಹ್ಮನ್ ವ್ಯಾಸ ಸತ್ಯವತಿ ಸುತಃ. ಸೂತ ಪುರಾಣಿಕರು ಹೇಳಿದರು, ಭಗವಾನ್ ವೇದವ್ಯಾಸರು ದೇವರ್ಷಿ ನಾರದರಿಂದ ಅವರ ಜನ್ಮ ಮತ್ತು ಕರ್ಮಗಳ ವಿಷಯವನ್ನು ತಿಳಿದ ಬಳಿಕ ಅವರನ್ನು ಮತ್ತೆ ಪ್ರಶ್ನಿಸಿದರು. ದೇವರ್ಷಿಗಳೇ, ತಮಗೆ ಜ್ಞಾನೋಪದೇಶ ಮಾಡಿದ ಯತಿವರೇಣ್ಯರು ಹೊರಟು ಹೋದ ಬಳಿಕ ತಾವೇನು ಮಾಡಿದಿರಿ? ಆಗ ತಾವಿನ್ನೂ ತುಂಬ ಬಾಲ್ಯಾವಸ್ಥೆಯಲ್ಲಿ ಎದ್ದಿರಲ್ಲವೇ? ತಮ್ಮ ಆಯುಷ್ಯದ ಉಳಿದ ಭಾಗವನ್ನು ಹೇಗೆ ಕಳೆದಿರಿ? ಮರಣ ಸಮಯದಲ್ಲಿ ದೇಹವನ್ನು ತ್ಯಾಗ ಮಾಡಿದ್ದಾದರೂ ಹೇಗೆ? ಹೇಳಿರಿ. ಬ್ರಹ್ಮಪುತ್ರರೇ, ಎಲೈ ಮುನಿಶ್ರೇಷ್ಠರೇ, ಕಾಲವೆಂಬುದು ಎಲ್ಲವನ್ನೂ ನಿಶೇಷವಾಗಿ ಅಳಿಸಿಬಿಡುವುದು. ಹಾಗಿದ್ದರೂ ನಿಮ್ಮ ಜನ್ಮಾಂತರದ ನೆನಪನ್ನು ಮಾತ್ರ ಹೇಗೆ ಅಳಿಸದೆ ಬಿಟ್ಟಿತು? ನಾರದರು ವ್ಯಾಸರಿಗೆ ಹೀಗೆ ಉತ್ತರಿಸಿದರು. ನನಗೆ ಜ್ಞಾನೋಪದೇಶ ಮಾಡಿದ ಆ ಯೋಗಿಗಳು ಹೊರಟು ಹೋದ ನಂತರ ಇನ್ನೂ ಬಾಲ್ಯಾವಸ್ಥೆಯಲ್ಲಿದ್ದ ನಾನು ಹೇಗೆ ನಡೆದುಕೊಂಡೆನು ಎಂಬುದನ್ನು ಕೇಳಿರಿ. ನನ್ನ ತಾಯಿಗೆ ನಾನೊಬ್ಬನೇ ಮಗ. ಆಕೆಯು ಹೆಂಗಸು, ಜೊತೆಗೆ ಮೂರ್ಖಳು ಮತ್ತು ದಾಸಿಯಾಗಿದ್ದವಳು. ನನಗೂ ಆಕೆಯನ್ನು ಬಿಟ್ಟು ಬೇರಾವ ಗತಿಯೂ ಇರಲಿಲ್ಲ. ಆದ್ದರಿಂದ ಆಕೆಯು ನನ್ನನ್ನು ತನ್ನ ಸ್ನೇಹಪಾಶದಿಂದ ಕಟ್ಟಿ ಹಾಕಿದ್ದುದು ಸಹಜವೇ ಆಗಿತ್ತು. ನನ್ನ ಯೋಗಕ್ಷೇಮಗಳನ್ನೇ ಆಕೆಯು ಸದಾ ಚಿಂತಿಸುತ್ತಿದ್ದರೂ ಪರಾಧೀನೆಯಾಗಿದ್ದ ಕಾರಣ ಏನೂ ಮಾಡಲಾರದವಳಾಗಿದ್ದಳು. ಮರದ ಬೊಂಬೆಯಂತೆ ಎಲ್ಲರೂ ಈಶ್ವರಾಧೀನರಾಗಿಯೇ ಚಲಿಸುತ್ತಾರಷ್ಟೇ. ನಾನು ತಾಯಿಯ ಸ್ನೇಹ ಸಂಬಂಧದಲ್ಲಿ ಬ್ರಾಹ್ಮಣ ವಸತಿಯಲ್ಲೇ ವಾಸ ಮಾಡುತ್ತಿದ್ದೆನು. ಆಗಿನ್ನು 5 ವರ್ಷ ವಯಸ್ಸಿನವನಾಗಿದ್ದ ನನಗೆ ದಿಕ್ಕು, ದೇಶ, ಕಾಲ, ಸಂಬಂಧ ಇದಾವುದರ ಅರಿವು ಇರಲಿಲ್ಲ. ಹೀಗಿರುವಾಗ ಒಂದು ದಿನ ರಾತ್ರಿ ಆ ನನ್ನ ತಾಯಿಯು ಹಾಲು ಕರೆಯಲು ಮನೆಯಿಂದ ಹೊರಟಾಗ ದಾರಿಯಲ್ಲಿ ಆಕೆಯ ಕಾಲು ಒಂದು ಹಾವಿಗೆ ತಗುಲಲು ಅದು ನನ್ನ ಬಡ ತಾಯಿಯನ್ನು ಕಚ್ಚಿಬಿಟ್ಟಿತು. ಅದರಲ್ಲಿ ಆ ಸರ್ಪದ್ದೇನು ತಪ್ಪು? ಮೃತ್ಯುವಿನ ಪ್ರೇರಣೆಯಿಂದ ಅದು ಹಾಗೆ ಮಾಡಿತು. ಆಗ ನಾನು ನನಗೆ ಒದಗಿದ ತಾಯಿಯ ಮರಣವು ಭಕ್ತರ ಮಂಗಳವನ್ನೇ ಬಯಸುವ ಭಗವಂತನು ನನ್ನ ಮೇಲೆ ಮಾಡಿದ ಒಂದು ಅನುಗ್ರಹವೆಂದೇ ಭಾವಿಸಿದನು. ಅಲ್ಲಿಂದ ಹಾಗೆಯೇ ಉತ್ತರ ದಿಕ್ಕಿನ ಕಡೆಗೆ ಹೊರಟು ಬಿಟ್ಟೆನು. ಹೀಗೆ ಒಂಟಿಯಾಗಿ ಹೋಗುತ್ತಿದ್ದ ನನಗೆ ದಾರಿಯಲ್ಲಿ ಅನೇಕ ಧನಧಾನ್ಯ ಸಂಪನ್ನವಾದ ದೇಶಗಳು, ನಗರಗಳು, ಗ್ರಾಮಗಳು, ಗೊಲ್ಲರ ದೊಡ್ಡಿಗಳು, ಬಗೆ ಬಗೆಯ ಗಣಿಗಳು, ರೈತರ ಕೊಪ್ಪಲುಗಳು, ನದಿಗಳು, ಪರ್ವತದ ತಪ್ಪಲಿನ ಸಣ್ಣ ಊರುಗಳು, ಶಿಬಿರಗಳು, ದೊಡ್ಡ ಮರಗಳ ತೋಪುಗಳು, ಅರಣ್ಯಗಳು, ಉದ್ಯಾನಗಳು, ಬಣ್ಣ ಬಣ್ಣದ ಧಾತುಗಳಿಂದ ಕಂಗೊಳಿಸುವ ವಿಚಿತ್ರವಾದ ಪರ್ವತಗಳು ಕಾಣಿಸಿದವು. ಕೆಲವು ಕಡೆ ಆನೆಗಳಿಂದ ಮುರಿಯಲ್ಪಟ್ಟ ಕೊಂಬೆಗಳುಳ್ಳ ಅರಣ್ಯ ವೃಕ್ಷಗಳನ್ನು ನೋಡಿದೆನು. ಬಗೆ ಬಗೆಯಾಗಿ ಚಿಲಿಪಿಲಿಗುಟ್ಟುವ ಪಕ್ಷಿಗಳಿಂದಲೂ ಝೇಂಕರಿಸುವ ದುಂಬಿಗಳಿಂದಲೂ ಕೂಡಿದ ದೇವತಾ ಪೂಜೆಗೆ ಬರುವ ಕಮಲ ಪುಷ್ಪಗಳಿಂದ ಕಳಕಳಿಸುತ್ತಿದ್ದ ತಣ್ಣೀರು ತುಂಬಿದ ತಾವರೆಯ ಕೊಳಗಳು ನನಗೆ ಸಿಕ್ಕಿದವು. ಹಾಗೆಯೇ ಬಗೆ ಬಗೆಯ ಹುಲ್ಲುಗಳು, ಬೆತ್ತದ ಬಳ್ಳಿಗಳು, ಜೊಂಡು ಹುಲ್ಲು, ತೆನೆಗಳು, ದರ್ಭೆಗಳ ಪೊದೆಗಳು, ಗಾಳಿಗೆ ಶಬ್ದ ಮಾಡುವ ಬಿದಿರು ಮೆಳೆಗಳು, ಇವುಗಳಿಂದ ದಟ್ಟವಾಗಿ ಭೀಕರವಾಗಿ ಭಯಂಕರವಾದ ಆಕಾರದಿಂದ ಕೂಡಿ ಹಾವು, ಗೂಬೆ, ನರಿ ಮುಂತಾದವುಗಳ ವಾಸದ ಅಂಗಳಗಳಂತಿದ್ದ ಬಹುದೊಡ್ಡ ಗೋಂಡಾರಣ್ಯವನ್ನು ಕಂಡೆನು. ನನ್ನ ದೇಹೇಂದ್ರಿಯಗಳು ನಡೆದು ಬಳಲಿ ಬೆಂಡಾಗಿದ್ದವು. ಜೊತೆಗೆ ನಡೆಯಲಾರದ ಹಸಿವು, ಬಾಯಾರಿಕೆಗಳು ನನ್ನನ್ನು ಬಾಧಿಸುತ್ತಿದ್ದವು. ಆಗ ಅಲ್ಲಿದ್ದ ನದಿಯೊಂದರ ಮಡುವಿನಲ್ಲಿ ಸ್ನಾನ ಮಾಡಿ ನೀರು ಕುಡಿದು ಆಚಮನ ಮಾಡಿ ಆಯಾಸ ಪರಿಹಾರ ಮಾಡಿಕೊಂಡೆನು. ಅನಂತರ ಆ ನಿರ್ಜನವಾದ ಅರಣ್ಯದಲ್ಲಿ ಒಂದು ಅರಳಿ ಮರದ ಅಡಿಯಲ್ಲಿ ಕುಳಿತು ಆತ್ಮದಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನ ಸ್ವರೂಪವನ್ನು ಆ ಯೋಗಿಗಳಿಂದ ಕೇಳಿದ್ದ ರೀತಿಯಲ್ಲಿ ಮನಸ್ಸಿನಲ್ಲಿ ಧ್ಯಾನ ಮಾಡತೊಡಗಿದನು. ಹಾಗೆ ಭಾವಪೂರ್ಣವಾದ ಏಕಾಗ್ರ ಚಿತ್ತದಿಂದ ಭಗವಂತನ ಪಾದಾರವಿಂದಗಳನ್ನೇ ಧ್ಯಾನಿಸುತ್ತಿರುವಾಗ ಆತನ ದರ್ಶನ ಮಾಡಬೇಕೆಂಬ ಉತ್ಕಟವಾದ ಆಶೆಯಿಂದ ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬುತ್ತಿರುವಂತೆಯೇ ನನ್ನ ಹೃದಯದಲ್ಲಿ ಮೆಲ್ಲನೆ ಶ್ರೀಹರಿಯು ಪ್ರಕಟವಾಗಿ ಬಿಟ್ಟನು. ಓ ಮಹರ್ಷಿಯೇ, ಆಗ ನಾನು ಪ್ರೇಮದ ಪರಮೋದ್ರೇಕದಿಂದ ರೋಮಾಂಚಿತನಾಗಿ ಅನಿರ್ವಚನೀಯವಾದ ಸುಖವನ್ನು ಅನುಭವಿಸಿದೆನು. ಆನಂದದ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದ ನನಗೆ ಒಳಗೂ ಹೊರಗೂ ಏನೂ ಕಾಣಿಸದೆ ಹೋಯಿತು. ಆಗ ಮನಸ್ಸಿಗೆ ಅತ್ಯಂತ ರಮಣೀಯವಾಗಿ ಸರ್ವ ಶೋಕಗಳನ್ನು ಹೋಗಲಾಡಿಸುವ ಶ್ರೀ ಭಗವಂತನ ರೂಪವು ಇದ್ದಕ್ಕಿದ್ದಂತೆ ಕಾಣದೆ ಹೋಗಲು ನನಗೆ ತುಂಬ ಕಳವಳ ಉಂಟಾಗಿತು. ಆಗ ತಡೆಯಲಾರದ ಬೇಸರ ಬೇಗುದಿಗಳಿಂದ ಥಟ್ಟನೆ ಮೇಲೆದ್ದು ಬಿಟ್ಟೆನು.
ಆ ದಿವ್ಯ ಮಂಗಳ ಸ್ವರೂಪವನ್ನು ಮತ್ತೆ ಕಾಣಲೇಬೇಕೆಂಬ ಹಂಬಲದಿಂದ ತುಂಬಿದ ಮನಸ್ಸನ್ನು ನಾನು ಹಿಂದಿನಂತೆಯೇ ಹೃದಯದಲ್ಲಿ ನೆಲೆಗೊಳಿಸಿ ಎಷ್ಟೇ ಪ್ರಯತ್ನಿಸಿದರೂ ಅದು ಮತ್ತೆ ಕಾಣಿಸದೆ ಹೋದಾಗ ಮನಸ್ಸಿಗೆ ತುಂಬ ಬೇಸರವಾಗಿ ಸಮಾಧಾನವಿಲ್ಲದೆ ರೋಗ ಬಂದವನಂತೆ ನರಳತೊಡಗಿದನು. ಹೀಗೆ ಆ ನಿರ್ಜನವಾದ ಅರಣ್ಯದಲ್ಲಿ ಆತನ ಪುನರ್ದರ್ಶನಕ್ಕಾಗಿ ಪುನಃ ಪುನಃ ಪ್ರಯತ್ನ ಮಾಡುತ್ತಿದ್ದ ನನ್ನನ್ನು ಕುರಿತು ಮಾತಿಗೆ ಸಿಲುಕದ ಮಹಾಪ್ರಭು ನನ್ನ ಶೋಕವನ್ನು ಶಮನಗೊಳಿಸುವಂತೆ ಗಂಭೀರವೋ ಮೃದುವೋ ಆದ ಮಾತಿನಿಂದ ಹೀಗೆಂದನು. ಅಪ್ಪ, ಇದೇ ಜನ್ಮದಲ್ಲಿ ನೀನು ಇಲ್ಲಿ ಮತ್ತೊಮ್ಮೆ ನನ್ನನ್ನು ನೋಡಲಾರೆ. ಏಕೆಂದರೆ ಮನಸ್ಸಿನ ವಾಸನೆಗಳು ಶಾಂತವಾಗದೇ ಇರುವ ಅಪಕ್ವವಾದ ಮನಸ್ಸುಳ್ಳ ಅರೆಬರೆ ಯೋಗಿಗಳಿಗೆ ನನ್ನ ದರ್ಶನವು ಅತ್ಯಂತ ದುರ್ಲಭವು. ಅವಿಪಕ್ವ ಕಷಾಯಾಣಾಂ ದುರ್ದರ್ಶೋಹಂ ಕುಯೋಗಿನಾಂ. ಪಾಪರಹಿತನಾದ ಬಾಲಕನೇ, ನಿನಗೆ ನಾನು ಒಂದು ಬಾರಿ ನನ್ನ ರೂಪವನ್ನು ತೋರಿಸಿದ್ದಕ್ಕೆ ಕಾರಣವೇನೆಂದರೆ ನನ್ನನ್ನು ಪಡೆಯುವ ಹಂಬಲ ನಿನ್ನಲ್ಲಿ ಜಾಗೃತವಾಗಲಿ ಎಂಬುದಷ್ಟೇ. ನನ್ನನ್ನು ಪಡೆಯಲೇಬೇಕೆಂಬ ಉತ್ಕಟವಾದ ಆಕಾಂಕ್ಷೆಯು ಸಾಧಕನ ಹೃದಯದಲ್ಲಿ ಒಮ್ಮೆ ಬಂದರೆ ಆಗ ಆತನ ಹೃದಯದಲ್ಲಿ ಹುದುಗಿರುವ ಎಲ್ಲ ವಾಸನೆಗಳು ಸ್ವಲ್ಪ ಸ್ವಲ್ಪವಾಗಿ ತೊಲಗಿ ಹೋಗುತ್ತವೆ. ನೀನು ಸ್ವಲ್ಪ ಕಾಲ ಮಾಡಿದ ಸಾಧು ಸಂತರ ಸೇವೆಯಿಂದ ನಿನ್ನ ಚಿತ್ತವು ನನ್ನಲ್ಲಿ ಸ್ಥಿರಗೊಂಡಿದೆ. ಈಗ ನೀನು ಈ ಪ್ರಾಕೃತ ಶರೀರವನ್ನು ತ್ಯಜಿಸಿ ನನ್ನ ಪಾರ್ಷದನಾಗಿ ಬಿಡುವೆ. ನನ್ನನ್ನು ಪಡೆಯಬೇಕೆಂದು ನಿನ್ನಲ್ಲಿ ನೆಲೆಗೊಂಡಿರುವ ಈ ದೃಢ ನಿಶ್ಚಯವು ಎಂದಿಗೂ ಕದಲುವುದಿಲ್ಲ. ಸಮಸ್ತ ಪ್ರಜಾಸೃಷ್ಟಿಯು ನಿಂತು ಹೋಗುವ ಮಹಾಪ್ರಳಯ ಸಮಯದಲ್ಲೂ ನನ್ನ ಅನುಗ್ರಹದಿಂದ ನಿನಗೆ ನನ್ನ ಸ್ಮರಣೆಯು ಕುಂದದೆ ಹಾಗೆಯೇ ಇರುವುದು. ಇಷ್ಟನ್ನು ಹೇಳಿ ಆ ಪರಮಾತ್ಮನೆಂಬ ಅವ್ಯಕ್ತವೋ ಆಕಾಶದರ್ಶವೋ ಆಗಿರುವ ಆ ಮಹಾವಸ್ತುವು ಮೌನವಾಯಿತು. ನಾನು ಕೂಡ ಆ ಪರಮ ಕೃಪೆಯನ್ನು ಮನಗಂಡು ಮಹತೋಮಹೀಯನಾದ ಆ ಭಗವಂತನಿಗೆ ತಲೆಬಾಗಿ ನಮಸ್ಕರಿಸಿದನು. ಆದ್ದರಿಂದಲೇ ನಾನು ಲಜ್ಜೆ ಸಂಕೋಚಗಳನ್ನು ತೊರೆದು ಶ್ರೀ ಭಗವಂತನ ರಹಸ್ಯಮಯವೋ ಮಂಗಳಮಯವೋ ಆದ ನಾಮಗಳ ಮತ್ತು ಲೀಲೆಗಳ ಸಂಕೀರ್ತನೆ ಮತ್ತು ಸ್ಮರಣೆ ಮಾಡತೊಡಗಿದನು. ಭೂಮಿಯಲ್ಲೆಲ್ಲ ಸಂಚಾರ ಮಾಡುತ್ತಾ ಮದಮಾತ್ಸರ್ಯಗಳನ್ನು ಆಸೆಗಳನ್ನು ತೊರೆದು ಸಂತುಷ್ಟವಾದ ಮನಸ್ಸಿನಿಂದ ಕೂಡಿ ಕಾಲವನ್ನು ಎದುರು ನೋಡುತ್ತಾ ಇರತೊಡಗಿದನು. ಮಹಾತ್ಮರೇ, ಹೀಗೆ ಶ್ರೀ ಕೃಷ್ಣ ಭಾವದಿಂದ ತುಂಬಿದ ಮತಿಯುಳ್ಳವನಾಗಿ ನಿರ್ಲಿಪ್ತನಾಗಿ ಪರಿಶುದ್ಧವಾದ ಹೃದಯದಿಂದ ಕಾಲ ತಳ್ಳುತ್ತಿರುವಾಗಲೇ ವರ್ಷಾ ಕಾಲದಲ್ಲಿ ದಿಢೀರನೆ ಸುಳಿಯುವ ಮಿಂಚಿನಂತೆ ನಾನು ನಿರೀಕ್ಷಣೆ ಮಾಡುತ್ತಿದ್ದ ಕಾಲವು ಬಂದೇ ಬಿಟ್ಟಿತು. ಪರಿಶುದ್ಧವಾದ ಶ್ರೀ ಭಗವಂತನ ಪಾರ್ಶ್ವದ ಶರೀರವನ್ನು ಹೊಂದುವ ಸಮಯ ಬಂದೊಡನೆಯೇ ಪ್ರಾರಬ್ಧ ಕರ್ಮವು ಕಳೆದು ಹೋದುದರಿಂದ ಪಾಂಚಭೌತಿಕ ಶರೀರವು ಕಳಚಿಬಿದ್ದು ಹೋಯಿತು. ಅನಂತರ ಆ ಕಲ್ಪದ ಕೊನೆಯಲ್ಲಿ ಭಗವಂತನಾದ ಶ್ರೀಮನ್ನಾರಾಯಣನು ಪ್ರಳಯ ಕಾಲದ ಸಮುದ್ರ ಜಲದಲ್ಲಿ ನಿದ್ರೆ ಮಾಡಲು ಸಂಕಲ್ಪಿಸಿದನು. ಆಗ ನಾನು ಭಗವಂತನ ಉಸಿರಿನೊಡನೆ ಉಸಿರಾಗಿ ಸೇರಿಕೊಂಡು ಆತನ ಹೃದಯದೊಳಗೆ ಪ್ರವೇಶಿಸಿಬಿಟ್ಟೆನು. 1000 ಚತುರ್ಯುಗಗಳು ಕಳೆದ ನಂತರ ಆ ಭಗವಂತನು ಎಚ್ಚರಗೊಂಡು ಈ ಜಗತ್ತನ್ನು ಸೃಷ್ಟಿಸಲು ಬಯಸಿದಾಗ ಆತನ ಪ್ರಾಣಗಳ ಮೂಲಕ ಮರೀಚಿ ಮುಂತಾದ ಋಷಿಗಳೊಡನೆ ನಾನು ಸಹ ಪ್ರಕಟಗೊಂಡೆನು. ಅಂದಿನಿಂದಲೇ ನಾನು ಶ್ರೀ ಭಗವಂತನ ಕೃಪೆಯಿಂದ 3 ಲೋಕಗಳಲ್ಲಿಯೂ ಒಳಗೂ ಹೊರಗೂ ಯಾವ ಅಡೆತಡೆಗಳೂ ಇಲ್ಲದೆ ಸಂಚರಿಸುತ್ತಿರುವೆನು. ನನ್ನ ಭಗವನ್ಮಯವಾದ ವ್ರತಕ್ಕೆ ಯಾವ ಭಂಗವೂ ಬಂದಿಲ್ಲ. ಅಖಂಡವಾದ ಭಗವಂತನ ಭಜನೆಯೇ ನನ್ನ ಜೀವನದ ಅಸ್ಖಲಿತ ವ್ರತವಾಗಿದೆ. ದೇವನು ಅನುಗ್ರಹಿಸಿರುವ ನಾದಬ್ರಹ್ಮದಿಂದ ಅಲಂಕೃತವಾಗಿರುವ ಈ ಮಹತಿ ಎಂಬ ವೀಣೆಯನ್ನು ನುಡಿಸುತ್ತಾ ಶ್ರೀಹರಿಯ ದಿವ್ಯ ಲೀಲಾ ಕಥೆಗಳನ್ನು ಹಾಡುತ್ತಾ ಸಂಚರಿಸುತ್ತಿದ್ದೇನೆ. ಸ್ತೋತ್ರ ಪ್ರಿಯನು, ತೀರ್ಥಗಳಿಗೆ ಆಶ್ರಯವಾದ ಪವಿತ್ರಪಾದನೂ ಆಗಿರುವ ಶ್ರೀ ಭಗವಂತನ ಅದ್ಭುತವಾದ ಲೀಲಾ ವಿಲಾಸಗಳನ್ನು ನಾನು ಗಾನ ಮಾಡಿದರೆ ಆ ಪ್ರಭುವು ಕೂಗಿ ಕರೆಯಲ್ಪಟ್ಟವನಂತೆ ಒಡನೆಯೇ ನನ್ನ ಹೃದಯಕ್ಕೆ ಬಂದು ದಿವ್ಯ ದರ್ಶನವನ್ನು ದಯಪಾಲಿಸುತ್ತಾನೆ. ಪ್ರಗಾಯತ ಸ್ವವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವಾಹ ಅಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ನಾನು ಮಾಡುತ್ತಿರುವ ಹರಿಚರಿತ ಸಂಕೀರ್ತನೆಯು ಮತ್ತೆ ಮತ್ತೆ ವಿಷಯ ಸುಖಗಳನ್ನು ಅನುಭವಿಸುವ ಕಾಮನೆಯಿಂದ ಕೂಡಿ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ತೊಳಲುತ್ತಿರುವ ಸಂಸಾರಿ ಜೀವಿಗಳಿಗೆ ಭವಸಾಗರವನ್ನು ದಾಟಿಸುವ ಹಡಗಿನಂತಿದೆ. ಕಾಮ ಲೋಭಾದಿಗಳಿಂದ ಮತ್ತೆ ಮತ್ತೆ ಹೊಡೆಯಲ್ಪಟ್ಟು ಗಾಯಗೊಳ್ಳುವ ಆತ್ಮವು ಶ್ರೀ ಭಗವಂತನ ಸೇವೆಯಿಂದ ಪೀಡಾ ಪರಿಹಾರವನ್ನೇ ಹೊಂದಿ ಪ್ರತ್ಯಕ್ಷವಾದ ಶಾಂತಿಯನ್ನು ಅನುಭವಿಸುವುದು. ಅಂತಹ ಶಾಂತಿಯು ಯಮ ನಿಯಮಗಳೇ ಮುಂತಾದ ಯೋಗ ಮಾರ್ಗಗಳಿಂದಲೂ ದೊರಕುವುದಿಲ್ಲ. ಪಾಪರಹಿತರಾದ ಮಹಾತ್ಮರೇ, ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವಾಗಿ ನನ್ನ ಜನ್ಮ ಮತ್ತು ಕರ್ಮಗಳ ರಹಸ್ಯಗಳನ್ನು ನಿರೂಪಿಸಿದ್ದೇನೆ.
ನಿಮ್ಮ ಆತ್ಮತೃಷ್ಟಿಗೆ ಉಪಾಯಗಳಾವುವು ಎಂಬುದನ್ನು ತಿಳಿಸಿಯಾಗಿದೆ. ಸೂತ ಪುರಾಣಿಕರು ಹೇಳುತ್ತಾರೆ, ಹೀಗೆ ಪರಮಪೂಜ್ಯನಾದ ದೇವರ್ಷಿ ನಾರದರು ವ್ಯಾಸರೊಡನೆ ಸಂಭಾಷಣೆ ನಡೆಸಿ ಅವರ ಅನುಮತಿಯನ್ನು ಪಡೆದು ವೀಣೆಯನ್ನು ನುಡಿಸುತ್ತಾ ಇಷ್ಟ ಬಂದಲ್ಲಿಗೆ ಸಂಚರಿಸಲು ಹೊರಟು ಹೋದರು. ಅಹೋ ದೇವರ್ಷಿರ್ಧನ್ಯೋಯಂ ಯತ್ಕೀರ್ತಿಂ ಶಾಂಗ್ರಧನ್ವನಃ ಗಾಯನ್ಮಾದ್ಯನ್ನಿದಂ ತಂತ್ರ್ಯ ರಮಯತ್ಯಾತುರಂ ಜಗತ್. ಆಹಾ, ಎಂತಹ ಧನ್ಯರು ದೇವರ್ಷಿ ನಾರದರು! ಯಾವಾಗಲೂ ತಮ್ಮ ದಿವ್ಯವೀಣೆಯ ಮೂಲಕ ಪರಮಪುರುಷನ ಕೀರ್ತಿಯನ್ನು ಹಾಡುತ್ತಾ ತಾವು ಆನಂದಮಗ್ನರಾಗುವರಲ್ಲವೇ? ತಾಪತ್ರಯದಿಂದ ಬೆಂದು ಬಳಲಿದ ಜಗತ್ತನ್ನು ಮೈಮರೆಸಿ ಆನಂದ ಪರವಶವನ್ನಾಗಿ ಮಾಡುತ್ತಿದ್ದಾರಲ್ಲವೇ? ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 6ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.